ಮದುವೆಯಾಗುವುದಾಗಿ ನಂಬಿಸಿ ಯುವತಿಗೆ ಕೈಕೊಟ್ಟು ಹೋದ ಪೋಲಿ ಕೃಷ್ಣ ಕಂಬಿ ಹಿಂದೆ ಸೇರಿದ್ದಾನೆ. ಮಗ ಮಾಡಿದ ಕಾಮಕೇಡಿ ಕೆಲಸಕ್ಕೆ ಅಪ್ಪನು ಜೈಲು ಸೇರುವಂತಾಗಿದೆ. ಪುತ್ತೂರಿನ ಪೋಲಿ ಕೃಷ್ಣನ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ನಗರಸಭಾ ಸದಸ್ಯನ ಮಗನ ಕಾಮಕಾಂಡ ಬಯಲು. ಮಗು ಕೈಗಿಟ್ಟು ಪರಾರಿಯಾಗಿದ್ದ ಆರೋಪಿ ಅಂದರ್. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರಸಭಾ ಸದಸ್ಯ ಜಗನ್ನಿವಾಸ್ ರಾವ್ ಪುತ್ರನ ಕರ್ಮಕಾಂಡ ಹಲ್ಚಲ್ ಎಬ್ಬಿಸುತ್ತಿದೆ. ಮದುವೆ ಆಗ್ತೀನಿ ಅಂತ ನಂಬಿಸಿ ಕೈಗೆ ಮಗು ಕೊಟ್ಟು ಹೋದವ ಕೊನೆಗೂ ಲಾಕ್ ಆಗಿದ್ದಾನೆ. ದುಡ್ಡಿನ ಮದದಲ್ಲಿ ಆಡಬಾರದ ಆಟ ಆಡಿದವ ಕಂಬಿ ಹಿಂದೆ ಸೇರಿದ್ದು ಪೋಲಿ ಕೃಷ್ಣನ ಕಾಮಕೇಡಿ ಒಂದೊಂದೇ ಬಿಚ್ಚಿಕೊಳ್ತಿದೆ. ಇವನೇ ನೋಡಿ ಈ ಸ್ಟೋರಿಯ ಪೋಲಿ ಕೃಷ್ಣ. ಹೆಸರು ಶ್ರೀಕೃಷ್ಣ ಜೆ ರಾವ್ ಅಂತ. ಹೈಸ್ಕೂಲ್ನಲ್ಲಿ ಸಹಪಾಠಿಯಾಗಿದ್ದವಳ ಹಿಂದೆ ಬಿದ್ದಿದ್ದ ಕೃಷ್ಣ ಕಾಲೇಜಿನಲ್ಲಿ ಪ್ರೇಮಗೀತೆ ಶುರು ಮಾಡಿದ್ದ. ಇವರಿಬ್ಬರ ಪ್ರೀತಿ ಬರೀ ಪ್ರೀತಿಯಾಗಿದ್ದಿದ್ರೆ ಇವತ್ತು ಜೈಲು ಸೇರ್ತಾ ಇರಲಿಲ್ಲ. ಯಾವಾಗ ಮಂಚದವರೆಗೆ ಹೋಯ್ತೋ 10 ಕಥೆ ಕಟ್ಟಿದ್ದ. ನಿನ್ನನ್ನೇ ಮದುವೆ ಆಗೋದು ಅಂತ ನಂಬಿಸಿ ಗರ್ಭಿಣಿ ಮಾಡಿ ಮಗುವನ್ನು ಕೈಗಿಟ್ಟಿದ್ದ. ಆದರೆ ದುರಂತ ಅಂದ್ರೆ ಈತನಿಗಿನ್ನೂ 21 ವರ್ಷ ಆಗಿರಲಿಲ್ಲ. ಹೀಗಾಗಿ 21 ತುಂಬ್ತಾ ಇದ್ದಂತೆ ಮದುವೆ ಆಗ್ತೀನಿ ಅಂತ ಹೆಣ್ಣೆತ್ತವರನ್ನ ನಂಬಿಸಿದ್ದಾನೆ. ಕಳೆದ ಜೂನ್ ತಿಂಗಳಲ್ಲಿ 21 ವರ್ಷಕ್ಕೆ ಕಾಲಿಡ್ತಾ ಇದ್ದಂತೆ ವರಸೆ ಬದಲಿಸಿದ್ದಾನೆ. ಮದುವೆಗಿದ್ವೆ ಆಗಲ್ಲ ಅಂತ ಕೈ ಎತ್ತಿ ಹೋಗಿದ್ದ. ಯಾವಾಗ ಕೇಸ್ ದಾಖಲಾಯಿತು ಆರೋಪಿ ಕೈಗೆ ಪೊಲೀಸರು ಕೋಳ ತೊಡಿಸಿದ್ದಾರೆ. ಆದರೆ ಕಾಮಕಾಂಡ ಪ್ರಕರಣದಲ್ಲಿ ಆರೋಪ ಪ್ರತ್ಯಾರೋಪಗಳು ಶುರುವಾಗಿವೆ. ಯಾಕಂದ್ರೆ ಈ ಪ್ರಕರಣದ ಮಧ್ಯಸ್ಥಿಕೆಯನ್ನ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ವಹಿಸಿಕೊಂಡಿದ್ರು ಅನ್ನೋ ಆರೋಪ ಕೇಳಿ ಬರ್ತದೆ. ಜೊತೆಗೆ ಆರೋಪಿ ಕೃಷ್ಣ ಪುತ್ತಿಲ ಪರಿವಾರದವರ ಜೊತೆ ಗುರುತಿಸಿಕೊಂಡಿದ್ದ ಫೋಟೋಗಳು ಹರಿದಾಡ್ತಿವೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಶಾಸಕ ಅಶೋಕ್ ಕುಮಾರ್ ರೈ ತಿರುಗೇಟ್ ಕೊಟ್ರು. ನಾವು ಅವರವರು ಬೇಡ ಅಂತ ಹೇಳುವಾಗ ನಾವು ಅವ್ರನ್ನ ಎಳ್ಕೊಂಡು ಬಂದು ಇಲ್ಲಿ ಮಾಡ್ಲಿಕ್ಕೆ ಆಗ್ತದೆ, ಮದುವೆ ಮಾಡ್ಲಿಕ್ಕೆ ಆಗ್ತದೆ. ನಾವು ಅವತ್ತು ಹೇಳಿದಾಗೆ ನೀವು ಇಬ್ಬರು ಒಪ್ಪಿಕೊಂಡಿದ್ರಿ, ನೀವು ಮದುವೆ ಆಗಿ ಅಂತ ಹೇಳಿದ್ವಿ. ನಾವು ಸಂತ್ರಸ್ತೆಯ ಪರವಾಗಿದ್ವಿ. ನಾವು ಯಾವಾಗಲೂ ಹೆಣ್ಣು ಮಕ್ಕಳ ಪರವಾಗಿದ್ದೇವೆ. ನಾವು ಯಾವತ್ತೂ ಹೇಳಿಲ್ಲ ಹೆಣ್ಣು ಮಕ್ಕಳ ಪರವಾಗಿಲ್ಲ ಅಂತ. ಅದರಿಂದ ಅವತ್ತು ಬಡಿಸ್ಕೊಂಡಿರುವಂಥದ್ದು, ಅವತ್ತು ಮದುವೆ ಆಗಿ ಅಂತ ಹೇಳಿರುವಂಥದ್ದು. ಬೇರೆ ಪಕ್ಷದವರು ಶಾಸಕರು ಶುರು ಮಾಡಿದ್ದಾರೆ, ಶಾಸಕರು ಅದನ್ನು ಮುಂದುವರಿಸಲಿ. ನೋಡಿ, ಯಾರು ಅವರವರ ಇನ್ನು ಮುಂದೇನು ಅವರಿಗೆ ಹೇಳುವಂಥದ್ದು, ಅವರು ಒಂದಾಗಿ ಬಾಳ್ಬೇಕು ಅಂತ ನಮ್ಮ ಆಸೆ. ಆರೋಪಿ ತಂದೆ PG ಜಗನ್ನಿವಾಸ್ ರಾವ್ ಬಿಜೆಪಿಯಿಂದ ಸ್ಪರ್ಧಿಸಿ ಪುತ್ತೂರು ನಗರಸಭೆಯ ಸದಸ್ಯರಾದವರು. ಹೀಗಾಗಿಯೋ ಏನೋ ಬಿಜೆಪಿ ನಾಯಕರು ಈ ಪ್ರಕರಣದಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ದೊಡ್ಡವರ ಕೇಸ್ನಲ್ಲಿ ಸಂತ್ರಸ್ತೆಗೆ ನ್ಯಾಯ ಸಿಗುತ್ತಾ ಕಾದ್ ನೋಡಬೇಕು. ಅಜಿತ್ ಕುಮಾರ್, ನ್ಯೂಸ್ 18 ಪುತ್ತೂರು.